ಪ್ರತಿ ವರ್ಷದಂತೆ ಈ ವರ್ಷನೂ ಯುಗಾದಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಲೇಬೇಕು. ಅದರಲ್ಲೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಒಬ್ಬಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ತಿನ್ನೋರ್ಗೂ ಇಷ್ಟ ಆಗುತ್ತೆ, ಹಾಗೆ ಮಾಡೋರ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಒಬ್ಬಟ್ಟು ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಮೈದಾ ಹಿಟ್ಟು ಕಲಸೋಕ್ಕೆ ಅಂತ ಒಂದು ಪಾತ್ರೆಯಲ್ಲಿ 1 ಲೋಟದ ಅಳತೆಯಲ್ಲಿ 2 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಪಾವಿನ ಲೋಟ ಅಂತ ಕರಿತೀವಿ ನಾವು. ಪಾವಿನ ಲೋಟ ಇಲ್ಲ ಅಂದರೆ ಈ ರೀತಿ ಯಾವ್ದಾದ್ರು ಒಂದು ಲೋಟದ ಅಳತೆಯಲ್ಲಿ ನೀವು ಅಳತೆ ಮಾಡ್ಕೊಂಡು ಹಾಕೊಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1.5 ಗ್ಲಾಸಷ್ಟು ಬೇಳೆ ಹಾಕ್ಕೊತೀನಿ. ಅದಕ್ಕೋಸ್ಕರ 2 ಗ್ಲಾಸಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊತಿದ್ದೀನಿ. ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ, ಒಬ್ಬಟ್ಟೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತು ಚಿಟಿಕೆಯಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು, ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ನೀರು ಹಾಕ್ಕೊಬಾರ್ದು, ಏಕೆಂದರೆ ತೆಳ್ಳಗಾಗುತ್ತೆ. ತೆಳ್ಳಗೂ ಆಗಬಾರ್ದು, ಮೈದಾ ಹಿಟ್ಟು ಗಟ್ಟಿಗೂ ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊತ ಕಲಿಸ್ಕೊಬೇಕು. ಒಂದು ಹದದಲ್ಲಿ ನಾವು ಇದನ್ನು ಮೈದಾ ಹಿಟ್ಟು ಕಲಿಸ್ಕೊಬೇಕು. ಮೈದಾ ಹಿಟ್ಟು ಚೆನ್ನಾಗಿ ಬಂದರೆ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೀರಿನ್ನು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು. ತೀರ ತೆಳುವಾಗಬಾರ್ದು, ತೀರ ಗಟ್ಟಿಗೂ ಆಗಬಾರ್ದು. ನೋಡಿ, ಈ ರೀತಿ ಕಲಿಸಿದ ನಂತರ ಪಾತ್ರೆಗೆ ಅಂಟ್ಕೋಬಾರ್ದು. ಈ ರೀತಿ ಬರಬೇಕು. ಈ ರೀತಿ ಬಂದರೆ ಮೈದಾ ಹಿಟ್ಟು ಚೆನ್ನಾಗಿ ಕಲಿಸಿದ್ದೀವಿ ಅಂತ. ಸ್ವಲ್ಪ ಕಲಿಸಿದ್ದಾದಮೇಲೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಈ ರೀತಿ ಕಲಿಸ್ಕೊಬೇಕು. ಮೈದಾ ಹಿಟ್ಟು ಕಲಿಸಿದ ನಂತರ ನಾವು 2 ರಿಂದ 3 ಅವರ್ ಆದರೂ ನೆನೆಯೋಕೆ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ಮೊದಲೇ ಮೈದಾ ಹಿಟ್ಟು ಕಲಸಿಟ್ಕೊಬೇಕು. ಈಗ ಕಲಿಸಿದ ನಂತರ ಅದ್ರ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟಾದರೂ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ನಾವು ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ನೆನೆಯುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿಡೋಣ, ಇದನ್ನ 2 ಅವರ್ ನೆನೆಯೋಕೆ ಬಿಡೋಣ. ಈಗ ನಾನು ಬೇಳೆ ಬೇಯಿಸೋಕ್ಕೆ ಅಂತ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ನಾನು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದೇ ಪಾತ್ರೆಯಲ್ಲಿ ಬೇಳೆ ಬೇಯೋಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ 3/4 ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಬೇಳೆ ಬೇಯೋದಕ್ಕೆ. ನಾನಿಲ್ಲಿ ಲೋಟದ ಅಳತೆಯಲ್ಲಿ ಹೇಳೋದಾದರೆ 8 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ಬೇಳೆ ಹಾಕ್ಕೊತೀನಲ್ವ, ಅದಕ್ಕೆ 8 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ರೆ ಬೇಗನೆ ನೀರು ಕುದಿಯುತ್ತೆ. ಈಗ ಅಷ್ಟೊತ್ತಿಗೆ ನಾನು 1.5 ಗ್ಲಾಸಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಕುದೀತಾ ಇರುತ್ತಲ್ಲ, ಅದಕ್ಕೆ ಬೇಳೆನ ಹಾಕ್ಕೊಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದ್ದರೆ ಒಂದು ಪ್ಲೇಟ್ ಮುಚ್ಚಿಟ್ರೆ ನೀರು ಬೇಗನೆ ಕುದಿ ಬರುತ್ತೆ. ಈಗ ತೊಳೆದಿಟ್ಕೊಂಡಿರ್ತೀವಲ್ಲ ಬೇಳೆನ, ಅದನ್ನು ಕೂಡ ಈಗ ಕುದೀತಿರುವ ನೀರಿಗೆ ಹಾಕೋಣ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಳೆನ ಕುದಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಚಿಕ್ಕ ಪಾತ್ರೆ ಇಟ್ಟಿರೋದ್ರಿಂದ ಬೇಳೆ ಕುದಿಬೇಕಾದ್ರೆ ಕಟ್ಟೆಲ್ಲ ಕೆಳಗೆ ಚೆಲ್ಲಿ ಬೇಳೆ ಕಟ್ಟು ಕಡಿಮೆ ಆಗುತ್ತೆ, ಸಾಂಬಾರಿಗೆ ಬೇಳೆ ಕಟ್ಟು ಕಡಿಮೆ ಆಗುತ್ತೆ ಅಂತ. ಮತ್ತು ಕುದಿಬೇಕಾದ್ರೆ ಈ ರೀತಿ ಬಿಳಿ ಕೆನೆ ಎಲ್ಲ ಬರುತ್ತೆ ಮೇಲ್ಗಡೆ ಕುದ್ದು ಆ ಬಿಳಿ ಕೆನೆ ಎಲ್ಲ ತೆಗಿತಾ ಇದ್ದೀನಿ. ಯಾಕೆಂದರೆ ಬೇಳೆ ಬೆಂದ ನಂತರ ಬೇಳೆ ಮೇಲೆ ಬಿಳಿ ಕೆನೆ ಎಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಹಂಗಾಗಿ ಬೇಳೆ ಕುದಿಬೇಕಾದ್ರೆ ಕೆನೆ ಎಲ್ಲ ತೆಕ್ಕೊಂಡ್ರೆ ಅಷ್ಟು ಕೆನೆ ಬರಲ್ಲ. ನೋಡಿ, ಈ ರೀತಿ 1-2 ಕುದಿ ಬಂದ ನಂತರ ಬೇಳೆನ ನೀವು ನೋಡಿದಾಗ ಗೊತ್ತಾಗುತ್ತೆ ಬೇಳೆ ಬೆಂದಿದೆಯೋ ಇಲ್ವೋ ಅಂತ. ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಬೇಳೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ, ಆವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ಬೇಗ ಬೆಂದೋಗುತ್ತೆ. ನೀವಿಲ್ಲ ಅಂದರೆ ದೊಡ್ಡ ಪಾತ್ರೆನಲ್ಲಿ ಇಟ್ಕೊಂಡ್ರೆ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಗ ಬೇಯಿಸ್ಕೊಬೋದು. ಈಗ ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಕಟ್ ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಕಟ್ಟೆಲ್ಲ ಬೇರೆ ಪಾತ್ರೆಗೆ ಹಾಕಿ ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಯಾವ ಲೋಟದ ಅಳತೆಯಲ್ಲಿ ಬೇಳೆ ತಗೊಂಡಿದ್ದೀನೋ ಅದೇ ಲೋಟದ ಅಳತೆಯಲ್ಲಿ 1.5 ಗ್ಲಾಸಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಮತ್ತು 1.5 ಗ್ಲಾಸಷ್ಟು ಬೆಲ್ಲನೂ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಬೇಕು. ನೀವು ಎಷ್ಟು ಬೇಳೆ ತಗೊಂಡಿದ್ದೀರೋ ಅದೇ ಪ್ರಮಾಣದಲ್ಲಿ ಬೆಲ್ಲ ಮತ್ತು ಅದೇ ಪ್ರಮಾಣದಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವೀಟ್ ಜಾಸ್ತಿ ಬೇಕು ಅಂದರಿಗೆ ಒಂದು ಕಾಲು ಲೋಟದಷ್ಟು ಬೆಲ್ಲನ ಜಾಸ್ತಿ ಹಾಕ್ಕೊಬೋದು, ಸ್ವೀಟ್ ಇಷ್ಟಪಡೋರಿಗೆ. ಮತ್ತು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಳೆ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ಲ ಅದನ್ನ ಚೆನ್ನಾಗಿ ಕುದಿಸ್ಕೊಬೇಕು. ನಾವು ಎಷ್ಟು ಬೇಳೆನ ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮತ್ತು ಈ ರೀತಿ ಕುದಿಸಿಡೋದ್ರಿಂದ 2 ರಿಂದ 3 ದಿವಸ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ನೀವು ಒಬ್ಬಟ್ಟು ಮಾಡ್ಕೊಬೋದು. ಯಾಕೆಂದರೆ ಬೇಳೆ ಚೆನ್ನಾಗಿ ಕುದ್ದಿರುತ್ತಲ್ಲ, ಅಳಿಸೋಗೋದಿಲ್ಲ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆನ ಕುದಿಸ್ಕೊಬೇಕು, ಇಲ್ಲಾಂದರೆ ತಳ ಒತ್ತೋದ್ರಿಂದ ಬೇಳೆ ಕೂಡ ಸೀದಂಗೆ ಆಗುತ್ತೆ, ಸ್ಮೆಲ್ ಬರೋದ್ರಿಂದ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಈ ರೀತಿ ಬೇಳೆ ಬೆಲ್ಲ ಮತ್ತು ಕಾಯಿ ತುರಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ.
ಬೇಳೆ ಬೇಯಿಸ್ಕೊಂಡ ನಂತರ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನೀರು ಹಾಕಬಾರ್ದು, ಆದ್ದರಿಂದ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕು. ಜಾಸ್ತಿ ಹಾಕಿದ್ರೆ ಬೇಗ ರುಬ್ಬೋಕ್ಕಾಗಲ್ಲ. ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಬೇಳೆನ ರುಬ್ಕೊಬೇಕು. ಯಾಕೆಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೇಳೆನ ರುಬ್ಕೊತಿರೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ರುಬ್ಬಬೇಕು. ನೀವು ಜಾಸ್ತಿ ಏನಾದರೂ ಬೇಳೆ 2-3 ಸೇರಷ್ಟು ಬೇಳೆ ಬೇಯಿಸ್ಕೊಂಡ್ರೆ ಗ್ರೈಂಡರಲ್ಲಿ ರುಬ್ಕೊಬೋದು. ಇದು ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಬೇಳೆನ ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ರೀತಿ ಬೇಳೆ ರುಬ್ಬಿದ ನಂತರ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು. ನೀರಾಗಿರಬಾರ್ದು. ಹೂರಣ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಹೂರಣ ಎಲ್ಲ ರೆಡಿಯಾಗಿದ್ದ ನಂತರ ಮೈದಾ ಹಿಟ್ಟು ಕಲಸಿಟ್ಟು ಕೂಡ 2 ಅವರ್ ಆಗಿದೆ. ಈಗ ಒಬ್ಬಟ್ಟು ಮಾಡೋಕ್ಕೆ ಅಂತ ನಾನು ಈಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆದೆಲೆಲ್ಲೂ ಕೂಡ ಮಾಡ್ಕೊಬೋದು, ಅಥವಾ ಎಣ್ಣೆ ಕವರ್ ಯಾವ್ದಾರು ಇರುತ್ತಲ್ಲ ಅದರಲ್ಲೂ ಕೂಡ ಒಬ್ಬಟ್ಟು ತೊಟ್ಕೊಬೋದು. ಮೊದಲನೇ ಸಲ ಮಾಡೋರಾದರೆ ಈ ರೀತಿ ಬಟರ್ ಪೇಪರ್ ಮೇಲೆ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ ತುಂಬ ತೆಳುವಾಗಿ ತೊಟ್ಕೊಬೋದು. ಈಗ ನೋಡಿ, ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟು ತಗೊಂಡು ಈ ರೀತಿ ಕೈ ಮೇಲೆ ಸ್ವಲ್ಪ ಅಗಲಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒಂದು ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟು ಒಳಕ್ಕಿಟ್ಟು ಸುತ್ತ ಈ ರೀತಿ ಕವರ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನ ಸ್ವಲ್ಪ ತೆಗಿಬೇಕು. ಈಗ ಬಟರ್ ಪೇಪರ್ ಮೇಲೆ ಈ ರೀತಿ ಎಣ್ಣೆ ಸವರಿರ್ತೀವಲ್ಲ, ತೆಳುವಾಗಿ ತೊಟ್ಕೊಬೋದು. ನಾನು ಯಾಕೆ ಬಟರ್ ಪೇಪರ್ ಮೇಲೆ ತೊಟ್ಕೊಳ್ಳಿ ಅಂತಂದರೆ ತೆಳುವಾಗಿ ಎಷ್ಟು ತೆಳುವಾಗಿ ಬೇಕಾದ್ರೂ ತೊಟ್ಕೊಬೋದು. ಮೊದಲನೇ ಸಲ ಮಾಡೋರಿಗೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನೀವು ಬಟರ್ ಪೇಪರ್ ಸಮೇತ ಹೆಂಚಿನ ಮೇಲೆ ಹಾಕೋದ್ರಿಂದ ಒಬ್ಬಟ್ಟು ಕಿತ್ತೋಗೋದಾಗಲಿ ಮತ್ತು ದಪ್ಪ ಬರುತ್ತೆ, ತೆಳುವಾಗಿ ತೊಟ್ಟಕ್ಕಾಗಲ್ಲ ಅನ್ನೋಂಗೆ ಏನೂ ಸಮಸ್ಯೆ ಆಗೋಲ್ಲ. ಎಷ್ಟು ತೆಳುವಾಗಿ ಬೇಕಾದ್ರೆ ಅಷ್ಟು ತೆಳುವಾಗಿ ತೊಟ್ಕೊಬೋದು. ಈ ರೀತಿ ನೋಡಿ, ತೊಟ್ಟಕ್ಕಾಗಲಿಲ್ಲ ಅಂದರೆ ಈ ರೀತಿ ಸುಮ್ಮನೆ ಕೈಲಿ ನೀವು ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಈ ರೀತಿ ಒಬ್ಬಟ್ಟು ತೆಳುವಾಗಿ ಮಾಡ್ಕೊಬೋದು. ಈಗ ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಈಗ ನೋಡಿ, ಈ ರೀತಿ ಎಷ್ಟು ತೆಳುವಾಗಿ ಬೇಕಾದ್ರೆ ಅಷ್ಟು ತೆಳುವಾಗಿ ಮಾಡ್ಕೊಬೋದು. ಮತ್ತು ಮೈದಾ ಹಿಟ್ಟು ನೀವು 2 ಅವರ್ ಮುಂಚೆ ಕಲಸಿರ್ತೀರಲ್ಲ ಅಷ್ಟೇ, ಮತ್ತು ನೀವು ಕಲ್ಸೋಕ್ಕೆ ಹೋಗಬಾರ್ದು. ನಾವು ಎಣ್ಣೆ ಹಾಕಿಟ್ಟಿರ್ತೀವೋ ಅದಕ್ಕೆ ಸ್ವಲ್ಪ ತಗೊಂಡು ಸ್ಪ್ರೆಡ್ ಮಾಡಿಕೊಂಡು ಹೂರಣನ ಇಟ್ಕೊಂಡು ಇದು ಮಾಡ್ಕೊಬೇಕು. ಮತ್ತು ನೀವು ಕಲ್ಸೋಕ್ಕೆ ಹೋದರೆ ಎಣ್ಣೆ ಹಾಕಿರ್ತೀವಲ್ಲ ಅದು ಮತ್ತೆ ಕಲಿಸ್ದಂಗೆ ಆಗುತ್ತೆ. ಹಂಗಾಗಿ ಈಗ ನೋಡಿ, ಈಸಿಯಾಗಿ ಬಟರ್ ಪೇಪರ್ನ ಎತ್ಕೊಬೋದು. ಎಷ್ಟು ತೆಳುವಾಗಿ ಬೇಕಾದ್ರೆ ತೊಟ್ಕೊಂಡು ಈ ರೀತಿ ಹೆಂಚು ಮೇಲೆ ಪೇಪರ್ ಸಮೇತನೇ ಹಾಕ್ಕೊಬೋದು. ಮತ್ತು ಈಸಿಯಾಗಿ 1 ನಿಮಿಷ ಆದಮೇಲೆ ಅದೇ ಪೇಪರ್ ಬಿಡುತ್ತೆ. ನೋಡಿ, ಈಗ 2 ಸೈಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪನೂ ಒಬ್ಬಟ್ಟು ಕಿತ್ತೋಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಒಬ್ಬಟ್ಟು ಮಾಡೋಕ್ಕೆ ಅಂತ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಮೈದಾ ಹಿಟ್ಟು ಮತ್ತು ಹೂರಣ ಹಾಕಿ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾರು ಬೇಕಾದರೂ ಮೊದಲನೇ ಸಲ ಮಾಡೋರಾದರೂ ಯಾರು ಬೇಕಾದರೂ ಈಸಿಯಾಗಿ ಒಬ್ಬಟ್ಟು ಮಾಡ್ಕೊಬೋದು. ಈ ರೀತಿ ಮಾಡಿಕೊಂಡ್ರೆ ನೋಡಿ, ಈ ರೀತಿ ತೆಳುವಾಗಿ ತೊಟ್ಕೊಬೋದು. ನಿಮಗೆ ಯಾವ ರೀತಿ ಇಷ್ಟ ಆಯ್ತು, ದಪ್ಪಾಗಿ ತೊಟ್ಕೊಬೋದು, ಇಲ್ಲ ತೆಳುವಾಗಿ ಕೂಡ ತೊಟ್ಕೊಬೋದು. ನೋಡಿ, ತೆಳುವಾಗಿ ತೊಟ್ಕೊಂಡ್ರೆ ನೀವು ಕೈ ತೊಟ್ಕೊಂಡಿದ ನಂತರ ಹೆಂಚಿನ ಮೇಲೆ ಹಾಕೋಷ್ಟಕ್ಕೆ ಕಿತ್ತೋಗುತ್ತೆ. ಆದರೆ ಬಟರ್ ಪೇಪರ್ ಮೇಲೆ ತೆಳುವಾಗಿ ತೊಟ್ಕೊಳ್ಳೋದ್ರಿಂದ ಈ ರೀತಿ ಪೇಪರ್ ಸಮೇತನೇ ಹೆಂಚಿನ ಮೇಲೆ ಹಾಕೊಬೋದು. ಆವಾಗ ಒಂದು 2-3 ಸೆಕೆಂಡ್ ಆದಮೇಲೆ ಬಟರ್ ಪೇಪರ್ ಎತ್ತಿದ್ರೆ ಈಸಿಯಾಗಿ ಬರುತ್ತೆ. ನಂತರ ಎಣ್ಣೆ ಸ್ಪ್ರೆಡ್ ಮಾಡಿ, ಅಥವಾ ಎಣ್ಣೆ ಅಥವಾ ತುಪ್ಪ ಹಾಕೋದಾದ್ರೆ ತುಪ್ಪ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಒಬ್ಬಟ್ಟು ಯಾವ ರೀತಿ ಉಬ್ಬಿ ಬರ್ತಿದೆ ಅಂತ. ಮೈದಾ ಹಿಟ್ಟು ನಾವು ಯಾವ ರೀತಿ ಕಲಸಿರ್ತೀವೋ ಅದೇ ರೀತಿ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ರೀತಿ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.